ಹಾಯ್ ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇದು ಭಾನುವಾರದ ವ್ಲಾಗ್ ಆಗಿರುತ್ತೆ. ನಾನಿಲ್ಲಿ ಶನಿವಾರದನ್ನು ಸ್ವಲ್ಪ ಆ್ಯಡ್ ಮಾಡಿದ್ದೀನಿ. ಅಂದರೆ ಶನಿವಾರ ನೈಟು ಅಮ್ಮ ಹಲಸಿನ ಹಣ್ಣನ್ನ ಕಟ್ ಮಾಡಿ ಎಲ್ರಿಗೂ ಕೂಡ ಕೊಟ್ಟರು. ಅಪ್ಪು ಅಂತೂ ನೋಡ್ದಾಗ್ಲಿಂದ ಹಣ್ಣು ಹಣ್ಣು ಅಂತ ಹಠ ಮಾಡ್ತಿದ್ದ ಅಂತ ಹೇಳಿ ಅವ್ರು ಹೊಲ್ದತ್ರದಿಂದ ಬಂದು ಮಾಡಿದ ಮೊದಲನೇ ಕೆಲಸನೇ ಅವನಿಗೆ ಹಣ್ಣು ಕಟ್ ಮಾಡಿ ಕೊಟ್ಟರು. ಅವನು ತಿಂದು ಇನ್ನೆಲ್ರಿಗೂ ಕೂಡ ತಂದು ಕೊಡ್ತಿದ್ದ. ಇನ್ನು ಅದಾದಮೇಲೆ ಇನ್ನು ಭಾನುವಾರ ಬೆಳಗ್ಗೆ ಎದ್ದು ಅಮ್ಮ ಅವರು ಹೊಲ್ದ ಹತ್ರ ಹೋಗ್ಬಿಟ್ರು. ಇವತ್ತೇನು ಮಾಡಿಕೊಡ್ಲೇ ಇಲ್ಲ ನನಗೆ. ಚಾಪೆ ಕೂಡ ಸಹ ಎತ್ತಿರಲಿಲ್ಲ. ಅಂದರೆ ನಾನು ಮಲಗಿದ್ನಲ್ಲ, ಹಂಗಾಗಿ ಇನ್ನು ನಾನು ಅಮ್ಮನ ಮನೆ ಅಂದರೆ ಲೇಟಾಗೇ ಎದ್ದೇಳೋದು. ಅವಳು ಎದ್ದಾಗಲೇ ತೆಗಿತಾಳೆ ಅಂದ್ಬಿಟ್ಟು ಅವರೆಲ್ಲನೂ ಕೂಡ ಹಂಗೆ ಬಿಟ್ಟು ಹೋಗಿದ್ದರು. ನಾನು ಎದ್ದು ಎಲ್ಲನೂ ತೆಗೆದು ಕಸ ಎಲ್ಲ ಗುಡಿಸಿ ಪಾತ್ರೆ ತೊಳ್ಕೊಂಡು ಇನ್ನು ತಿಂಡಿ ಮಾಡ್ಕೊಬಿಡೋಣ ಅಂತ ಹೇಳಿ ತಿಂಡಿಗೆ ತರಕಾರಿ ಎಲ್ಲ ಕಟ್ ಮಾಡ್ಕೊಳ್ತಿದ್ದೆ. ಇವತ್ತು ಸಂಡೇ ಇರೋದ್ರಿಂದ ನನ್ನ ತಮ್ಮ ಸಹ ಬಂದಿದ್ದ. ಔಷಧಿ ಹೊಡೆದು ಹೊಲ ಉಳೋದು ಅಂತ ಹೇಳಿ 2 ಕಡೆ ಕೆಲಸಕ್ಕೆ ಹೋಗಿದ್ದರು. ಹಾಗಾಗಿ ಬೇಗನೆ ತರಕಾರಿ ಎಲ್ಲ ಕಟ್ ಮಾಡಿಕೊಂಡು ನಾನು ವೆಜಿಟೇಬಲ್ ಪಲಾವ್ಗೆ ಅಂತ ಹೇಳಿ ಮಾಡಿ ಇನ್ನು ಬೇರೆ ಕೆಲಸ ಮುಗಿಸ್ಕೊಬರೋ ಅಷ್ಟರೊಳಗೆ ಇದು ರೈಸ್ ಕೂಡ ರೆಡಿಯಾಗಿತ್ತು. ಇನ್ನು 2 ಕಡೆ ಹೋಗಿರೋದ್ರಿಂದ 2 ಬಾಕ್ಸ್ಗೆ ಊಟನ ಹಾಕಿದೆ. ಜೊತೆಗೆ ನಮ್ಮನೆ ಪಲಾವ್ ಅಂದರೆ ಅದಕ್ಕೆ ಕಾಯಿ ಚಟ್ನಿ ಇರಲೇಬೇಕು. ಹಾಗಾಗಿ ಚಟ್ನಿ ಕೂಡ ಆಡಿಸಿ ಅದನ್ನು ಹಾಕಿದೆ. ಇನ್ನು ಸಂಜೆ ಬರುವಾಗ ಅಪ್ಪ ಎಲ್ಲ ಹೊರಗಡೆ ಹೋಗಿದ್ದರು. ಹಂಗಾಗಿ ಕಡಲೆಕಾಯಿನ ತಂದಿದ್ದರು. ಅದನ್ನು ಕುಸ್ಕೋಣ ಅಂತ ಹೇಳಿ ಇಲ್ಲಿ ಆ ಕಡಲೆಕಾಯಿನ ಒಂದು 2-3 ಸಲ ಚೆನ್ನಾಗಿ ನೀರಲ್ಲಿ ವಾಶ್ ಮಾಡಿಕೊಂಡು ಅದನ್ನು ಒಂದು ತಪ್ಪಲೆಗೆ ಉಪ್ಪು ಮತ್ತು ನೀರನ್ನು ಹಾಕಿ ಬೇಯಕ್ಕಿಟ್ಟೆ. ಇನ್ನು ಎಲ್ಲರೂ ಬಂದಮೇಲೆ ಅವರು ಎಲ್ಲ ಫ್ರೆಶ್ ಅಪ್ ಆದಮೇಲೆ ಅವ್ರಿಗೆ ಟೀ ಇಟ್ಕೊಟ್ಟೆ. ಅಷ್ಟರೊಳಗೆ ಕಡಲೆಕಾಯಿ ಕೂಡ ಚೆನ್ನಾಗಿ ಬೇಯಿತು. ಅದಾದಮೇಲೆ ಎಲ್ರಿಗೂ ಕೂಡ ಪ್ಲೇಟ್ಗೆ ಹಾಕಿ ಕೊಟ್ಟೆ. ಅವ್ರ ಕಡಲೆಕಾಯಿ ಮುಗಿಸೋ ಅಷ್ಟರೊಳಗೆ ರೊಟ್ಟಿ ಮಾಡಿದ್ದೋ ಸಂಜೆ ಊಟಕ್ಕೆ, ಅದು ಕೂಡ ರೆಡಿ ಆಯಿತು. ಎಲ್ಲರೂ ಕೂಡ ಊಟ ಮಾಡಿದೋ. ಇನ್ನು ಈ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ನನ್ನ ಪೇಜ್ ಫಾಲೋ ಮಾಡಿ.